ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ನಾವು ರೂಮ್ ಟೂರ್ ಮಾಡ್ತಿದ್ದೀವಿ. ಜಾಸ್ತಿ ದೊಡ್ಡ ರೂಮ್ ಏನಲ್ಲ, ಚಿಕ್ಕ ರೂಮ್ ಒಳಗೆ ನೀಟಾಗಿ ಅರೇಂಜ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ನಮ್ಗೆ ಹೆಂಗೆ ಬೇಕು ಹಾಗೆ. ಸೊ ನಿಮಗೂ ತೋರಿಸ್ತೀವಿ, ಬರ್ರಿ. ನೋಡಿ, ಇದು ನಮ್ಮ ರೂಮ್. ಇಷ್ಟೇ ನಮ್ಮ ರೂಮ್ ಇರೋದು, ಚಿಕ್ಕದಾಗಿ ಪುಟ್ಟದಾಗಿ. ಓಕೆ, ಸೊ ಇದೇ ನಮ್ಮ ರೂಮ್. ಇಲ್ಲೇ ರೆಸ್ಟ್ ಮಾಡೋದು. ಆ್ಯಂಡ್ ಈ ರೂಮ್ ಹತ್ರ ಒಂದು ರೆಡ್ ಇದು ಇದೆ, ಹಾರ್ಟ್. ನನಗೆ ವ್ಯಾಲೆಂಟೈನ್ಸ್ ಡೇಗೆ ಇವ್ರು ಕೊಟ್ಟಿದ್ದು, ಲಾಸ್ಟ್ ಇಯರ್ ವ್ಯಾಲೆಂಟೈನ್ಸ್ ಡೇಗೆ. ಇದು ಮನೆ ಕಲರ್ ಚಾಲೆಂಜ್ ವಿಡಿಯೋ ಮಾಡಬೇಕಾದ್ರೆ ಅದನ್ನು ಗಿಫ್ಟ್ ಆಗಿ ಕೊಟ್ಟಿದ್ದು. ಇದು ಬಂದ್ಬಿಟ್ಟು ನನ್ನ ಕಾಲೇಜ್ ಜೂನಿಯರ್ಸ್ ದೀಪಿಕಾ ಅಂತ ಅವ್ರು ಗಿಫ್ಟ್ ಮಾಡಿದ್ದು. ಇದನ್ನು ನಮ್ಮ ಸ್ಟೂಡೆಂಟು ಗಿಫ್ಟ್ ಮಾಡಿದ್ದು. ಜಸ್ಟ್ ಸಿಂಪಲಾಗಿ ಇಷ್ಟು ಬೆಡ್ ಹತ್ರ ಇಷ್ಟು ಇಟ್ಕೊಂಡಿದ್ದೀವಿ. ಸೊ ಇದು ಬೆಡ್ಶೀಟು, ಅದು ಗೊತ್ತಿರುತ್ತೆ. ಈ ಫೋಟೋ ಅಂದರೆ ಮೇಲೇ ಕೃಷ್ಣನ್ ಫೋಟೋ ಹಾಕಿದ್ದೀವಿ. ಇದು ನಮಗೆ ಮದುವೆಲಿ ಕೊಟ್ಟಿದ್ದು ಗಿಫ್ಟು, ಯಾರಂತ ನೆನಪಿಲ್ಲ. ಸೊ ಮದುವೆ ಗಿಫ್ಟ್ ಕೊಟ್ಟಿದ್ದು. ಆ್ಯಂಡ್ ಅಲ್ಲಿ ಡ್ರೀಮ್ ಕ್ಯಾಚರ್ ಕಾಣಿಸ್ತಿದ್ದಲ್ಲ, ಅದು ಇದು ಯಾರು ಕೊಟ್ಟಿದ್ದು? ಅದು ಕೂಡ ನನ್ನ ಜೂನಿಯರ್ ಕೊಟ್ಟಿದ್ದು, ಸೃಷ್ಟಿ ಅಂತ ಅವ್ರು ಕೊಟ್ಟಿದ್ದದು. ಇದೆಲ್ಲ ನಮ್ಮ ಮಂಚದ ಮಾಹಿತಿ. ನೋಡಿ, ಆಲ್ಮೋಸ್ಟ್ ಎಲ್ಲಂದ್ರೂ ಇದೆ, ಫುಲ್ ಆಗೋಗ್ಬಿಟ್ಟಿದೆ ಇಡೀ ರೂಮ್ ತುಂಬ. ಆ್ಯಂಡ್ ಇದು ಕರ್ಟನ್ ಹಾಕಿದ್ದೀವಿ. ಆ್ಯಕ್ಚುಲಿ ಕರ್ಟನ್ ಚೇಂಜ್ ಮಾಡಬೇಕು. ಕರ್ಟನ್ ಹಾಕಿದ್ದೀವಿ. ಅದು ಹಿಂದೆ ವಿಂಡೋ ಇದೆ ಆ ಕಡೆ ಸೈಡ್. ಮಾರ್ನಿಂಗ್ ಎಲ್ಲ ವಿಂಡೋ ಓಪನ್ ಮಾಡಿ ಇಟ್ಟಿರ್ತೀವಿ. ಇಷ್ಟೇ. ಆಮೇಲೆ ಇದು ಫೋಟೋ ಬಂದ್ಬಿಟ್ಟು ಯಾರು ಕೊಟ್ಟಿದ್ರಿ? ನಮ್ಮ ಸ್ವೀಟಮ್ಮ, ನನ್ನ ಬೆಸ್ಟ್ ಫ್ರೆಂಡ್ ಕೊಟ್ಟಿದ್ದು. ಇವರು ಬೆಸ್ಟ್ ಫ್ರೆಂಡು. ಅವ್ರ ಹೆಸರು ಸ್ವೀಟಿ ಅಲ್ಲ, ಇನ್ನೊಂದು ನಾಗಶ್ರೀ ಅಂತ ಹೆಸರು. ನಾಗಶ್ರೀ ಅಂತ ಹೆಸರು. ಅವರು ಸ್ವೀಟಿ ಅಂತ ಕರೀತಾರೆ. ಸ್ವೀಟಿ ಅಂತ ಕರೀತಾರೆ. ಅವರು ಈ ಒಂದು ಫೋಟೋನ ಮದುವೆಗೆ ಗಿಫ್ಟ್ ಆಗಿ ಕೊಟ್ಟಿದ್ರು. ಆ್ಯಂಡ್ ಇದು ಕೂಡ ಏನಂತಂದ್ರೆ ನಾನು ಕೊಟ್ಟಿದ್ದು ಇವ್ರಿಗೆ. ಅಲ್ಲಲ್ಲ, ಇವ್ರು ಕೊಟ್ಟಿದ್ದು ನಾನೇ ಕೊಟ್ಟಿದ್ದು. ಕಲರ್ಸ್ ಚಾಲೆಂಜ್ ಅಲ್ಲಿ ನಾನು ಇದನ್ನ ಅವರು ಕೊಟ್ಟಿದ್ದು. ಇಲ್ಲಿರೋದನ್ನ ಅವರೇ ಕೊಟ್ಟಿದ್ದು. ಎರಡು ನೀವೇ ಕೊಟ್ಟಿದ್ದು ಗೊಂಬೆ. ಹೌದಾ? ಏನೋ. ಸೊ ಇದೆಲ್ಲ ಈ ಕಡೆ ಸೈಡ್ ಏನಂತಾರೆ, ಆ ಕಡೆ ತೋರಿಸ್ರೆ. ಸೊ ಇದೆಲ್ಲ ಬಂದ್ಬಿಟ್ಟು ನಮ್ಮ ಕಾಟ್ಗೆ ಎದುರಿಗೆ ಇರೋದು. ಇದು ಇಲ್ಲಿ ನಾವು ಮಲ್ಕೋತೀವಿ ಅಂತಂದ್ರೆ ಎದುರಿಗೆ ಇದೆಲ್ಲ ಇರೋದು, ಈ ಕಡೆ ಸೈಡಲ್ಲಿ. ಈ ಕಡೆ ಸೈಡ್ ಇರೋದು. ಆಮೇಲೆ ಇದೆಲ್ಲ ಪ್ಯಾಚಸ್ ಏನಂತ ನೋಡ್ಬೇಡಿ, ಕಿತ್ಬಿಟ್ಟಿದ್ದೀವಿ ಆಮೇಲೆ. ಸೊ ಅದಕ್ಕೆ ಅಂತ ಕ್ಷಮೆ ಇರಲಿ. ಆಮೇಲೆ ಈ ಕಡೆ ಬಂದರೆ ಫ್ಯಾನ್, ಇಲ್ಲೊಂದು ಒಂದು ಫ್ಯಾನ್ ಹಾಕೊಂಡಿದ್ದೀವಿ. ಫ್ಯಾನ್ ಹಾಕಿದ್ವಿ. ಇದು ರಿಂಗ್ ಲೈಟ್, ಇದನ್ನೇ ಯೂಸ್ ಮಾಡೋದು. ಇದು ಯೂಸ್ ಮಾಡ್ಕೊಂಡು ವಿಡಿಯೋ ಎಲ್ಲ ಮಾಡೋದು. ಆಮೇಲೆ ಇಲ್ಲಿ ಈ ಕಡೆ ಹ್ಯಾಂಗರಲ್ಲಿ ಬಟ್ಟೆ ಹಾಕಿಲ್ಲ ನಾನು. ಲ್ಯಾಪ್ಟಾಪ್ ಬ್ಯಾಗ್ ಇದೆ. ಆಮೇಲೆ ಇಬ್ಬರದು ಹೆಡ್ಸೆಟ್ ಇದೆ. ಇದು ಸ್ವಲ್ಪ ಚಳಿಗಾಲದಲ್ಲಿ ಹಾಕೊಳ್ಳೋಕ್ಕೆ ಅಷ್ಟೇ. ಈ ಕಡೆ ಸೈಡ್ ಎಲ್ಲ ಈ ಕಡೆ ಬಂದ್ಬಿಟ್ರೆ ಇನ್ನು ಇವ್ರದ್ದೆಲ್ಲ ಚಿಕ್ಕದಾಗಿರೋದಕ್ಕೆ ಇಲ್ಲ ಇಟ್ಟಿದ್ದೀನಿ. ಇದನ್ನೇ ವಾರ್ಡ್ರೋಬ್ ಥರ ಇದನ್ನೇ. ಇದೆಲ್ಲ ನನಗೆ ಇವರು ಡ್ಯೂಟಿಗೆ ಹೋಗ್ಲಿಕ್ಕೆ ಫಾರ್ಮಲ್ಸ್ ಎಲ್ಲ ಇಟ್ಟಿರೋದು. ಕೆಳಗಡೆನೇ ಇದು ಇದೆ ಡೈಲಿ ವೇರ್. ಆ ಕಡೆನೂ ಸ್ವಲ್ಪ ಅದನ್ನು ಲಾಂಡ್ರಿ ಥರ ಮಾಡಿದ್ದಾರೆ. ಇದು ನಾನು ಮದುವೆ ಕೊಟ್ಟಿರೋ ಬ್ಯಾಗ್, ಮದುವೆಗೆ ಕೊಟ್ಟಿರೋ ಜಾಗ ಎಲ್ಲ ಸ್ವಲ್ಪ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಅದು. ಅಲ್ಲಿ ಎಲ್ಲೂ ಬೇರೆ ಕಡೆ ಇಡೋಕ್ಕೆ ಜಾಗ ಇಲ್ಲ, ಅದು ಸೊ ಅಲ್ಲಿ ಇಟ್ಟಿದ್ದೀವಿ. ಆಮೇಲೆ ಮೇಲೆ ಎಲ್ಲ ನಮ್ಮದು ಎಲ್ಲಿಗಾದ್ರೂ ಹೊರಗೋದ್ರೆ ಹಾಕೊಂಡು ಹೋಗೋಕೆ ಬಟ್ಟೆ ಅಷ್ಟೇ. ಮೇನ್ ನಾವು ಯೂಸ್ ಮಾಡೋಂಥ ಬಟ್ಟೆ ಎಲ್ಲ ಇದರಲ್ಲಿ ಇದೆ. ಈ ಬ್ಯಾಗಲ್ಲಿ ನಮ್ಮ ಮನೆಯವ್ರದ್ದು, ಇದರಲ್ಲಿ ನಂದು, ಇದರಲ್ಲಿ ನಮ್ಮ ಮನೆಯವ್ರದ್ದು, ಅದರಲ್ಲಿ ನಂದು, ಅದರಲ್ಲಿ ನಂದು, ಅದರಲ್ಲಿ ನಂದು ಅಷ್ಟೇ. ಎಲ್ಲ ಅವರೇ ಜಾಸ್ತಿ ಇರೋದು. ಇದೆಲ್ಲ ನಿಮ್ಗೆ ಗೊತ್ತಲ್ವಾ, ಬಾಯ್ಸ್ಗಿಂತ ಗರ್ಲ್ಸ್ದೇ ಜಾಸ್ತಿ ಇರುತ್ತೆ. ಗೊತ್ತು, ಅವ್ರದ್ದೇ ಜಾಸ್ತಿ ಇರುತ್ತೆ. ಆಮೇಲೆ
ಇದೆಲ್ಲ ನಮ್ಮದು ಮದುವೆಗೆ ಬಂದಿರೋ ಎಕ್ಸ್ಟ್ರಾ ಗಿಫ್ಟ್ಸ್ ಎಲ್ಲ ಆ ಕಡೆ ಜಾಸ್ತಿ ಇಟ್ಟಿದ್ದೀವಿ. ಗಿಫ್ಟ್ಸ್ ಆ್ಯಂಡ್ ಬಂದಿತ್ತು. ಅದರಲ್ಲೇ ಒಂದು ಸ್ವಲ್ಪ ನಮ್ಮದು ರಿಂಗ್ ಲೈಟ್ಸ್, ಇನ್ನು ಹಳೆ ರಿಂಗ್ ಹಳೆ ರಿಂಗ್ ಲೈಟು, ಲೈಟ್ಸ್ ಇದೆ. ಆಮೇಲೆ ಎಕ್ಸ್ಟ್ರಾ ಆಗಿರೋದೆಲ್ಲ ಅಲ್ಲಿ ಕಟ್ಟಿ ಇಟ್ಟಿದ್ದೀವಿ ಅದನ್ನೆಲ್ಲ. ಯಾ ಆ್ಯಂಡ್ ಜಾಗ ತುಂಬ ಚಿಕ್ಕದಿದೆ, ಹಂಗಾಗಿ ಎಲ್ಲ ಅಲ್ಲೇ ಹಂಗಂಗೆ ಅಡ್ಜಸ್ಟ್ ಇಟ್ಬಿಟ್ಟಿದ್ದೀವಿ. ಮಾಡ್ಕೊಂಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಈ ಕಡೆ ಇಲ್ಲಿಗೆ ಬಂದುಬಿಟ್ರೆ ನನ್ನ ಡೈಲಿ ವೇರ್, ಯಾ ಈ ಕಡೆ ಎಲ್ಲ ನನ್ನ ಡೈಲಿ ವೇರ್ ಐಟಮ್ಸ್ ಇಷ್ಟು. ಈ ಕಡೆ ಇನ್ನೊಂದಿದೆ, ಇದರಲ್ಲಿ ಬರೀ ಬಟ್ಟೆಗಳು ಇಟ್ಟಿದ್ದೀವಿ. ಬಟ್ಟೆಗಳು, ಈ ಬ್ಲ್ಯಾಂಕೆಟ್, ಬಟ್ಟೆಗಳಂದ್ರೇನು ಬೆಡ್ಶೀಟ್. ಈಗ ಬೆಡ್ಶೀಟ್ ಚೇಂಜ್ ಮಾಡಿದರೆ ಸರಳ ಸಿಗಲಿ ಅಂತ ಬೆಡ್ಶೀಟ್ ಎಲ್ಲ ಇಟ್ಟಿದ್ದೀನಿ ಇಲ್ಲಿ. ಆಮೇಲೆ ಈ ಕಡೆ ಮಂಚದ ಡ್ರಾಯರ್ಸಲ್ಲಿ, ಈ ಡ್ರಾಯರಲ್ಲಿ ಇಷ್ಟೆಲ್ಲ ಇದೆ ಸ್ಟೇಷ್ನರಿ, ಅಂದರೆ ನಮ್ಮ ಮನೆಯಲ್ಲಿ ಬೆಳಗ್ಗೆ ಬೇಕಾಗೋದು ಎಲ್ಲ ಇಲ್ಲಿದೆ. ವಾಚ್, ಇದು ಇಂಪಾರ್ಟೆಂಟ್ ಮೈಕು, ವಾಚ್, ವಾಲೆಟ್ ಎಲ್ಲ ಆ ಕಡೆ ಇಟ್ಟದೆ. ಆ ಕಡೆ ಒಂದು ಇರೋದ್ರಲ್ಲಿ ಏನಾದರೂ ಆಧಾರ್ ಕಾರ್ಡ್, ಜಂಡು ಬಾಂಬ್ ಅಂಥದ್ದು ಏನೋ ಆ ಕಡೆ ಎಲ್ಲ ಇಟ್ಕೊಂಡಿದ್ದಾರೆ. ಅಷ್ಟು. ಇಷ್ಟಾಗಿತ್ತು ನಮ್ಮ ರೂಮ್ ಟೂರ್. ಇಷ್ಟೇ ಚಿಕ್ಕದಿರೋದು. ಚಿಕ್ಕ ರೂಮ್ ಎಲ್ಲರೂ ಕೇಳ್ತಿದ್ರಲ್ಲ, ಚಿಕ್ಕ ರೂಮ್ ಇರೋದಕ್ಕೆ ಇಷ್ಟೇ ಆಮೇಲೆ ಚಿಕ್ಕದಾಗಿ ಮುಗಿದೋಯ್ತು. ಇದು ತೋರಿಸ್ರಿ ಇಲ್ಲಿ ನೋಡ್ರಿ. ನಾನು ಎಷ್ಟು ಸತಿ ಇದು ಹೇಳ್ತೀನಿ, ಹೇಳಿ. ಇದು ನಾನು ಎಷ್ಟು ಸತಿ ಆದರೂ ಕ್ಲೀನ್ ಮಾಡಲಿ, ದಿನ ಒಂದು 2 ಸತಿ ಬೆಳಗ್ಗೆ ಸಂಜೆ ಕ್ಲೀನ್ ಮಾಡಲಿ, ರಾತ್ರಿ ಮತ್ತೆ ಹಿಂಗೆ ಇರುತ್ತೆ. ಆ್ಯಕ್ಚುಲಿ ಇವೆಲ್ಲ ಎಕ್ಸ್ಟ್ರಾ ನಾನು ಇಲ್ಲಿ ಆಬ್ವಿಯಸ್ಲಿ ಇಲ್ಲಿ ಹಾಕಿರ್ತೀನಿ. 2 ಸ್ವೆಟರ್ಸ್, ನಂದು 2 ಸ್ವೆಟರ್, ಅವ್ರದ್ದು 2 ಸ್ವೆಟರ್, ಇದೆಲ್ಲ ಮತ್ತೆ ಅವ್ರ ಯೂನಿಫಾರ್ಮ್ ಎಲ್ಲ. ಯೂನಿಫಾರ್ಮ್ ಅಂದರೆ ಯೂನಿಫಾರ್ಮ್, ಚಿಕ್ಕ ಮಗು ಯೂನಿಫಾರ್ಮ್ ಇದು ಏನಂತಾರೆ ಫಾರ್ಮಲ್ಸ್, ಅವ್ರದ್ದು ಡ್ಯೂಟಿಯಿಂದ ಬಂದು ಡ್ರೆಸ್ ಎಲ್ಲ ಇಲ್ಲೇ ಮತ್ತೆ ಬಾಗಿಲು ಹೆಂಗಾರೆ ಸ್ಥಾಪನೆ ಅಷ್ಟೇ ಇರಬೇಕು, ಜಾಸ್ತಿ ಕ್ಲೀನ್ ಮಾಡೋದ್ರಲ್ಲಿ. ಇದಿಷ್ಟು ನಮ್ಮ ಒಂದು. ಆಮೇಲೆ ಅದನ್ನ ಅದು ಇಲ್ಲಿ ಅದಲ್ಲ, ಇದು ಬೆಂಗಳೂರು ಯಾವುದೇ ಮನೆಯಲ್ಲಿ ನೋಡಿದ್ರು ಇದೇ ಇರುತ್ತೆ. ಇಲ್ಲಿ ಸುಮ್ಮನೆ ಬಟ್ಟೆ ಹಾಕೋಕ್ಕೆ ಮೇಲೆ ಮಳೆಗಾಲದೊಳಗೆ ಬಟ್ಟೆ ಹಾಕ್ಲಿಕ್ಕೆ ಅಷ್ಟೇ ಸುಮ್ಮನೆ ಇಟ್ಕೊಂಡಿದ್ದೀವಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ಕೂತ್ಬಿಡ, ವಿಡಿಯೋಗೋಸ್ಕರ ರೂಮ್ ಕ್ಲೀನ್ ಇಟ್ಟಿಲ್ಲ. ಆಬ್ವಿಯಸ್ಲಿ ನಮ್ಮ ರೂಮ್ ಅದೇನೋ ಅಂತಾರಲ್ಲ, ಏನೋ OCD ಫುಲ್ ಕ್ಲೀನ್ ಇರ್ಬೇಕು. ನನಗೆ OCD ಅದು ಪ್ರಾಬ್ಲಮ್ ಇದೆ ಇವರಿಗೆ. ಪ್ರಾಬ್ಲಮ್ ಅನ್ನಲ್ಲ, ಅದಕ್ಕೆ ಸ್ವಲ್ಪ ನೀಟ್ ಇರಬೇಕು. ನಮ್ಮ ಮನೆಯೊಳಗೆಲ್ಲ ಕ್ಲೀನ್ ಇರಬೇಕು. ನಮ್ಮ ಪಪ್ಪ ಅಮ್ಮ ಫುಲ್ ಕ್ಲೀನು, ನಾವು ಅವರು OCD, ನಾವು ಫುಲ್ಲು ಆಪೋಸಿಟ್ ಇದ್ದೀವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರು ಹೆಲ್ಪ್ ಮಾಡ್ತಾರೆ. ಈ ನಡುವೆ ಫುಲ್ ಚೇಂಜ್ ಆಗ್ಬಿಟ್ಟಿದ್ದೀನಿ, ಹೆಲ್ಪ್ ಮಾಡ್ತಾರೆ ಎಲ್ಲದಕ್ಕೂ. ಸೊ ಇಷ್ಟೇ ಆಗಿತ್ತು ನಮ್ಮ ರೂಮ್ ಟೂರ್. ಇಷ್ಟೇ ಎಲ್ಲ ಚಿಕ್ಕ ರೂಮು, ಎಲ್ಲ ಚಿಕ್ಕದಾಗಿ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಏನೋ ಮಾಡ್ಕೊಂಡಿದ್ದೀವಿ. ಇಷ್ಟರಲ್ಲೇ ರೀಲ್ಸ್ ಮಾಡ್ತೀವಿ ಮತ್ತೆ ನಾವು. ಇದೇ ರೂಮಲ್ಲೇ ರೀಲ್ಸ್ ಮಾಡಿ ಹಾಕಿರ್ತೀವಿ. ಇದೇ ಓಡಿರುತ್ತೆ, ಇದಕ್ಕೆ ಜನ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ವಿಷಯ ಏನು ಹೇಳೋದಂತಂದರೆ, ಇದನ್ನು ತೋರಿಸಿಲ್ಲ, ಸಾರಿ ಇರಲಿ ಬಿಡಿ, ಅದು ಬೇಡ, ಕೆಳಗಡೆ ಇರೋದು ತೋರಿಸೋದು ಬೇಡ ನಿಮಗೆ, ಕಾಲು ಕೆಳಗಡೆ ಹಾಕೊಳ್ಳೋದು. ಇನ್ನೊಂದೇನು ವಿಷಯಪ್ಪ ಅಂತಂದರೆ, ನಾವು ಇನ್ಸ್ಟಾಗ್ರಾಮಲ್ಲಿ 7 days ಏನೋ ಸಿಂಗಿಂಗ್ ಚಾಲೆಂಜ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಮಾಡ್ತೀವಿ. ಸೊ ಅದಕ್ಕೆ ನೀವು ಸಪೋರ್ಟ್ ಮಾಡಿ. ನಿಮಗೂ ಏನಾದರೂ ಬೇರೆ ಐಡಿಯಾಸ್ ಇದ್ದರೆ ಕಮೆಂಟ್ ಹಾಕಿ. ನಾವು ಅದಕ್ಕೆ ಅದನ್ನು ನೀವೇನು ಹೇಳ್ತೀರಾ ಆ ರೀಲ್ ಮಾಡೋಷ್ಟು ನಮಗೆ ದೇವರು ಶಕ್ತಿ ಕೊಡಲಿ. ನೀವು ಸಪೋರ್ಟ್ ಮಾಡಿ. ಆ್ಯಂಡ್ ಟ್ರೈ ಮಾಡ್ತೀವಿ. ನನ್ನ ಇನ್ಸ್ಟಾಗ್ರಾಮ್ ID ಬೇಕಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹೋಗ್ಬಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಹೆಂಗೆ ಗೊತ್ತಾ ಗೈಸ್, ಎಲ್ಲರೂ ನೋಡ್ತಿರ್ತೀರಾ, ವ್ಲಾಗೇ ಆಗಲಿ ರೀಲೇ ಆಗಲಿ, ಲೈಕು ಮಾಡಲ್ಲ, ಫಾಲೋನೂ ಮಾಡಲ್ಲ. ಮಾಡಿ ಹಿಂಗೆ ಎಂಟರ್ಟೈನ್ಮೆಂಟ್ ಮಾಡ್ತಿರ್ತೀವಿ. ಆಮೇಲೆ ನಾವು ಯಾವುದ್ರೂ ಏನಂತಾರೆ ಅದಕ್ಕೆ ಯಾವುದು ಮಿಸ್ಯೂಸ್ ಮಾಡೋದಿಲ್ಲ, ಆ ಥರ ಏನೂ ಮಾಡೋದಿಲ್ಲ. ಎಲ್ಲ ಒಳ್ಳೆಯದೇ, ಆಲ್ಮೋಸ್ಟ್ ಒಳ್ಳೆ ಸಂದೇಶನೇ ಕೊಡ್ತೀವಿ. ಏನು ಸುಮ್ಮನೆ ನಮ್ಮ ಜೀವನದಲ್ಲಿ ಆಗಿದ್ದನ್ನ ತೋರಿಸ್ತೀವಿ. ಯಾರು ಎಂತೆಂಥದ್ದು ಮಾಡಿ ಹಾಕಿರ್ತಾರೆ, ಅವರಿಗೆಲ್ಲ ಓಡಿರುತ್ತೆ. ಇರಲಿ ಬಿಡಿ, ಬೇರೆದು ಯಾಕೆ ಮಾತಾಡೋದು, ನಮಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದಕ್ಕೂ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನೊಂದು, ನನ್ನ ಸ್ಯಾರಿ ಕಲೆಕ್ಷನ್ಸ್ ಅಂದರೆ ರೇಷ್ಮೆ ಸೀರೆ, ಯಾವ್ಯಾವ ಥರ ಸೀರೆ ಇದೆ ಅದೆಲ್ಲ ನಿಮಗೆ, ನನ್ನ ಕಲೆಕ್ಷನ್ಸ್ ನಿಮಗೆಲ್ಲ ಬೇಕಿತ್ತು, ಜಸ್ಟ್ ನೋಡಬೇಕಿತ್ತು ಅಂತಂದರೆ ಏನು ಮಾಡಬೇಕು, ಕಮೆಂಟ್ ಮಾಡಿ. ಓಕೆ, ಇತ್ತು ಮ್ಯಾಕ್ಸಿಮಮ್ ಆಗಿ ಕಮೆಂಟ್ಸ್ ಇತ್ತು ಮಾಡ್ಬೋದು ಅಂತಂದರೆ ಪಕ್ಕ ಮಾಡ್ತೀನಿ. ಆಮೇಲೆ ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.
ಆ್ಯಂಡ್ ನೆಕ್ಸ್ಟು ಯಾವ ಥರ ವಿಲಾಗ್ ಮಾಡಬೇಕು ಅದನ್ನು ಕಮೆಂಟ್ ಕಮೆಂಟ್ ಮಾಡಿ ಮಾಡಿ ಆ್ಯಂಡ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮಾಡ್ಕೊಳ್ಳಿ ಮರಿಬೇಡಿ. ಮತ್ತು ಫಾಲೋ ಮಾಡಿ ಸುಮತ್ ಪಾಕೆ ಅಫಿಷಿಯಲ್ ಆ್ಯಂಡ್ ವಿಲಾಸಿನಿ ಸುಮತ್ ಗಾನ. ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀವಿ. ಅಲ್ಲಿವರೆಗೂ ರಾಮ್ ರಾಮ್.